ಎಲ್ರಿಗೂ ನಮಸ್ಕಾರ. ಇವತ್ತಿನ ಸನಾತನ ಋಷಿ ಪರಂಪರೆಯಲ್ಲಿ ಮಾಂಡವ್ಯ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಮಾಂಡವ್ಯ ಅಂತ ಒಬ್ಬ ಮುನಿ ಬಾಲಕ ಇರ್ತಾನೆ. ಹಿಂದೆ ಅವನು ಬ್ರಹ್ಮವಿದ್ಯೆಯನ್ನು ಗಳಿಸಿದ ಮತ್ತು ನಿಷ್ಠೆಯಿಂದ ತಪಸ್ಸನ್ನು ಮಾಡ್ತಾ ಬ್ರಹ್ಮರ್ಷಿ ಅಂತ ಅನ್ನಿಸ್ಕೊಂಡು ಈ ಭೂಮಂಡಲದಲ್ಲಿರ್ತಕ್ಕಂತಹ ಎಲ್ಲ ಪುಣ್ಯ ತೀರ್ಥಗಳನ್ನೆಲ್ಲ ಏಕಾಂಗಿಯಾಗಿ ಸುತ್ತಿ ಬರ್ತಾನೆ. ಒಂದು ಪಟ್ಟಣದ ಸಮೀಪದಲ್ಲಿರ್ತಕ್ಕಂತಹ ಕಾಡಿನಲ್ಲಿ ಆಶ್ರಮವನ್ನು ನಿರ್ಮಿಸಿಕೊಂಡು ಒಂದು ಮರದ ಅಡಿಯಲ್ಲಿ ಕರಗಳನ್ನು ಮೇಲಕ್ಕೆ ಎತ್ತಿ ಮೌನದಲ್ಲಿ ನಿರತನಾಗಿ ತಪಸ್ಸನ್ನು, ಅದು ಮಹಾ ತಪಸ್ಸನ್ನು ಮಾಡ್ತಿರ್ತಾನೆ. ಅವನು ಚಿಕ್ಕ ಹುಡುಗ ಇದ್ದಾಗಿಂದನೂ ಅವನ ಮನಸ್ಸು ಸ್ಥಿರಚಿತ್ತ. ಮನಸ್ಸಿನಲ್ಲಿ ಎಂಥ ಬಲ ಇತ್ತು, ಮನೋಬಲ ಅಂದರೆ ಅಂಥ ಮಹನೀಯ. ಅವನು ಎಲ್ಲ ಧರ್ಮಗಳನ್ನು, ಅದರ ಮರ್ಮಗಳನ್ನು ಸುಲಭವಾಗಿ ಗ್ರಹಿಸಬಲ್ಲ ಪುಣ್ಯ ಪುರುಷನಾಗಿದ್ದ, ಚಾಣಾಕ್ಷನೂ ಆಗಿದ್ದ, ಸತ್ಯನಿಷ್ಠೆಯುಳ್ಳವನಾಗಿದ್ದ, ಇಂದ್ರಿಯಗಳನ್ನು ಗೆದ್ದಿದ್ದ. ಅವನ ಬುದ್ಧಿ ಅವನಿಗೆ ಸಾರಥಿಯಾಗಿತ್ತು. ಅದೆಂಥ ಬುದ್ಧಿ ಅದು! ಶಮದಮಗಳೆಂಬ ಗುಣಗಳಿಂದ ಶಿಕ್ಷಣ ಪಡೆದಿರ್ತಕ್ಕಂಥ ಬುದ್ಧಿ. ಆದ್ದರಿಂದ ಅವನು ತನ್ನ ಬುದ್ಧಿಯನ್ನು ಬ್ರಹ್ಮಾನಂದಪ್ರದವಾಗಿರ್ತಕ್ಕಂಥ ಉನ್ನತ ಮಾರ್ಗದಲ್ಲಿ ಸಾಗುವ ಹಾಗೆ ಪ್ರಚೋದಿಸ್ತಾ ಇರ್ತಾನೆ. ಬೇರೆ ಯಾವುದಕ್ಕೂ ತಿರ್ಕೊಂಬಾರ್ದದು. ಇಂದ್ರಿಯ ನಿಗ್ರಹ ಮಾಡಿದ್ನಲ್ಲ, ಎಲ್ಲಿಗೂ ತಿರುಗ್ತಿರ್ಲಿಲ್ಲ. ಅದು ಬ್ರಹ್ಮಾನಂದವನ್ನು ಪಡೆದುಕೊಳ್ಳಿಕ್ಕೇ ಆ ಬುದ್ಧಿ ಮನಸ್ಸಿಗೆ ಪ್ರಚೋದಿಸ್ತಾ ಇತ್ತು. ಆ ಥರ ಎಷ್ಟೆಷ್ಟು ಸಂವತ್ಸರಗಳು ಅವನು ತಪಸ್ಸು ಮಾಡ್ತಾ ಕಳೀತಿದ್ದ. ಆದರೂ ಕೂಡ ಮಾಂಡವ್ಯ ಇನ್ನೊಂದೇನಪ್ಪ ಅಂತಂದರೆ, ಶೀತೋಷ್ಣಗಳು, ಸುಖ ದುಃಖಗಳು, ಜರಾರೋಗಗಳು, ಲಾಭ ನಷ್ಟಗಳು ಎಷ್ಟೇ ಉಂಟಾದರೂ ಕೂಡ ಅದರ ಪರಿಣಾಮಗಳನ್ನು ಒಂಚೂರು ಅದನ್ನು ಗುರಿ ಮಾಡಿಕೊಳ್ಳಿಲ್ಲ. ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡ್ದ. ಅಂದರೆ ಸುಖನೇ ಬರಲಿ, ದುಃಖನೇ ಬರಲಿ, ಮುಪ್ಪೇ ಬರಲಿ, ರೋಗವೇ ಬರಲಿ, ಲಾಭ ಆಗಲಿ, ನಷ್ಟ ಆಗಲಿ, ಯಾವುದ್ರದ್ದು ಅನ್ನೋದ್ರ ಬಗ್ಗೆ ಗಮನ ಕೊಡದೆ, ತನ್ನ ದೃಢ ನಿರ್ಧಾರವನ್ನು ಸಡಿಲು ಮಾಡದೆ, ಬಹಳ ಬುದ್ಧಿವಂತಿಕೆಯಿಂದ ಆಹಾರಗಳನ್ನು ವರ್ಜಿಸಿಬಿಟ್ಟು, ಇಂದ್ರಿಯಗಳನ್ನು ನಿಗ್ರಹಿಸಿಬಿಟ್ಟು, ಎಲ್ಲ ಕಲ್ಮಶವನ್ನು ದೂರ ಮಾಡಿ ಪ್ರಕಾಶಿಸ್ತಾ ಇದ್ದ ಅಂಥ ಮಹಾಮಹಿಮ ತಪೋನಿರತ ಮಾಂಡವ್ಯ ಮಹರ್ಷಿ. ಪರಮೇಶ್ವರನ ಲೀಲಾವಿಲಾಸ ಬಹಳ ವಿಚಿತ್ರ ಅಲ್ವಾ? ಯಾವ ಪಾಪವನ್ನು ಅರಿಯದ ಮಹಾತ್ಮರೂ ಕೂಡ ಒಂದೊಂದು ಸರ್ತಿ ಬಹಳ ಕಠೋರವಾದ ಶಿಕ್ಷೆಯನ್ನು ಅನುಭವಿಸಬೇಕಾಗುವಂಥ ಪ್ರಸಂಗಗಳು ನಮಗೆ ಎಷ್ಟೊಂದು ಕಂಡು ಬರುತ್ತೆ. ಕಡುಪಾಪಿ ಅಂತ ಅನಿಸ್ಕೊಳ್ತಕ್ಕಂತಹ ನಿಂದಾರ್ಹನು ಶಿಕ್ಷೆಗೆ ಗುರಿಯಾಗದೆ ಸುಖ ಜೀವನವನ್ನೇ ಮಾಡ್ತಾನೆ. ಏನಕ್ಕೆ ಕಾರಣ? ಚೆನ್ನಾಗಿದ್ದವರು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ, ಕೆಟ್ಟವನು ಆರಾಮಾಗಿರ್ತಾನೆ. ಯಾಕೆ? ಇವೆಲ್ಲಗೆ ಏನು ಕಾರಣ ಅನ್ನೋ ಪ್ರಶ್ನೆಗೆ ನಮಗೆ ಉತ್ತರವೇ ಗೊತ್ತಾಗೋದಿಲ್ಲ. ಇದು ಒಂದು ವಿಧಿಯ ವೈಪರೀತ್ಯ ಅಂತಲೇ ಹೇಳ್ಬೋದು. ನಾವು ಮಾಡಿದ ಪುಣ್ಯ ಕರ್ಮಗಳ ಫಲ ಅಂತಲೇ ಹೇಳ್ಬೋದು ಅಲ್ವಾ? ಹೀಗೆ ಇಂತಹ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಅಂದರೆ ಈ ಒಂದು ರೀತಿ ಒಂದ್ಸಲ ಏನಂದರೆ, ಒಮ್ಮೆ ಇಂತಹ ಮಾಂಡವ್ಯ ಮಹರ್ಷಿ, ಎಂತಹ ಸತ್ಯನಿಷ್ಠ ಅಂತ ಮಾಂಡವ್ಯ ಮಹರ್ಷಿ ಮೇಲೆ ಒಂದು ದೋಷಾರೋಪ ಬಂದ್ಬಿಡ್ತು. ಆ ಅರಣ್ಯದ ಸಮೀಪದಲ್ಲಿರ್ತಕ್ಕಂಥ ನಗರದಲ್ಲಿ ಒಂದು ರಾತ್ರಿಯ ವೇಳೆ ಕೆಲವು ಕಳ್ಳರು ರಾಜಭವನದಲ್ಲಿ ಈ ಕಾವಲ್ಗಾರರ ಕಣ್ಣು ತಪ್ಪಿಸ್ಬಿಟ್ಟು, ಈ ಇದಿರುತ್ತೆ ನೋಡಿ, ದುಡ್ಡಿಟ್ಟಿರ್ತಾರಲ್ಲ ಧನಾಗಾರ, ಅಲ್ಲಿ ಹಣ ಆಭರಣ ಎಲ್ಲನ ತಗೊಂಡು ದೋಚ್ಕೊಂಡು ಹೊಟ್ಟೋದ್ರು. ಕಾವಲ್ಗಾರನಿಗೆ ಈ ವಿಷಯ ಗೊತ್ತಾಯಿತು. ತಕ್ಷಣ ಅವನು ಆ ಕಳ್ಳರು ಹಿಡಿಯೋಕ್ಕೆ ಅಂತ ಅವ್ರ ಬೆನ್ನಟ್ಟಿ ಓಡ್ಕೊಂಬರ್ತಾನೆ. ಆಶ್ರಮದಲ್ಲಿ ಇತ್ತೆಲ್ಲ ಆಶ್ರಮ, ಇವ್ರದ್ದು ಮಾಂಡವ್ಯರ ಆಶ್ರಮ, ಆ ಕಾಡು ಒಳಗಡೆ ನುಗ್ತಾರೆ. ಕಳ್ಳರು ಕೂಡ ಓಡೋಡ್ಕೊಂಡ್ಬಂದು ಮಾಂಡವ್ಯನ ಆಶ್ರಮದ ಸಮೀಪಕ್ಕೆ ಬರ್ತಾರೆ. ಕೊಳ್ಳೆ ಹೊಡೆದಿರ್ತಕ್ಕಂಥ ಧನ ಮತ್ತು ಚಿನ್ನ, ಒಡವೆ ಎಲ್ಲ ನೆಲದೊಳಗಡೆ ಗುಂಡಿ ತೆಗೆದು ಹುದುಗಿಸ್ಬಿಡ್ತಾರೆ. ನಂತರ ಆ ಕಳ್ಳರೆಲ್ಲ ಈ ಮರದ ನೆರಳಿನಲ್ಲಿ ಔತ್ಕೊಂಡ್ಬಿಡ್ತಾರೆ. ಇವ್ರನ್ನ ಬೆನ್ನಟ್ಟಿ ಬರ್ತಕ್ಕಂತಹ ಬಂದಿರ್ತಾರಲ್ಲ ರಾಜಭಟ್ರು, ಅವರು ಏನು ಮಾಡ್ತಾರೆ ಅಂತಂದರೆ, ಆಶ್ರಮದ ಒಂದು ಕಾಂಪೌಂಡ್ ಒಳಗಡೆ ನುಗ್ಗಿಬಿಟ್ಟು ತಪಸ್ಸು ಮಾಡ್ತಿದ್ದ ಮಾಂಡವ್ಯ ಮಹರ್ಷಿಗಳನ್ನ ನೋಡಿ, ಪೂಜ್ಯರೇ, ರಾಜಧನವನ್ನು ಕದ್ದ ಕಳ್ಳರು ಇತ್ತ ಕಡೆ ಬಂದಿರುವುದಾಗಿ ನಮಗೆ ಗೊತ್ತಾಯಿತು. ಅವರು ಎಲ್ಲಿಗೆ ಹೋಗಿದ್ದಾರೆ ಅಂತ ನಿಮಗೆ ತಿಳಿದಿದೆಯೇ ಅಂತ ಕೇಳಿದಾಗ ಮುನಿ ಮೌನ ದೀಕ್ಷೆಯಲ್ಲಿದ್ದರು. ಹಾಗಾಗಿ ಏನೂ ಮಾತಾಡಲಿಲ್ಲ. ರಾಜಭಟರು ಮುನಿಯನ್ನು ಬಿಟ್ಟು ದೂರ ಸರಿದು ಆಶ್ರಮದ ಸಮೀಪದಲ್ಲಿರ್ತಕ್ಕಂಥ ಪ್ರಾಂತ್ಯಗಳಲ್ಲಿ ಹುಡುಕಿದಾಗ ಒಂದು ಜಾಗದಲ್ಲಿ ಹೂತಿಟ್ಟ ಸಂಪತ್ತನ್ನು ಕೈಗೂಡಿಸ್ಕೊಂಡ್ರು. ಎಲ್ಲ ಎತ್ಕೊಂಡ್ರು. ಅದೇ ವೇಳೆಗೆ ಸರಿಯಾಗಿ
ಪೊದೆಗಳ ಮರೆಯಲ್ಲಿ ಔತ್ಕೊಂಡಿರ್ತಕ್ಕಂಥ ಕಳ್ಳರು ಕೂಡ ಇವ್ರ ಕಣ್ಣಿಗೆ ಬಿದ್ದರು. ಆ ಕಳ್ಳರನ್ನು ಹಿಡಿದು ಬಂಧಿಸಿದ ರಾಜಭಟ್ರು. ಮುನಿಯನ್ನು ಅನುಮಾನಿಸಿ, ಇವನು ಈ ಕಳ್ಳರಿಗೆಲ್ಲ ನಾಯಕನೇ ಸರಿ, ಮುನಿವೇಶದಲ್ಲಿ ಬಕಧ್ಯಾನ ಮಾಡ್ತಾ ಕೂಡ್ತಿರ್ತಕ್ಕಂಥ ಇವನು ನಟನೇ ಇರಬೇಕು ಅಂತ ನಮ್ಗನ್ಸುತ್ತೆ ಅಂತೇಳಿ ಡೌಟ್ ಮಾಡ್ಕೊಂಬಿಟ್ರು. ಆ ರಾಜಭಟ್ರು ಮಹರ್ಷಿಯನ್ನು ಅವಾಚ್ಯವ್ಯಗಳಿಂದ ಬೈದು, ಅವರೇನು ಮಾತಾಡ್ತಿಲ್ಲ ಮುನಿ, ಏಕೆಂದರೆ ಮೌನ ವ್ರತದಲ್ಲಿದ್ದಾನೆ. ಹಾಗಾಗಿ ಅವರಿಗೆ ನಿಜವಾಗ್ಲೂ ಇವನೇ ಖಂಡಿತ ಕಳ್ಳರ ನಾಯಕ ಅಂದ್ಬಿಟ್ಟು ಕೈಕಾಲುಗಳನ್ನು ಬಂಧಿಸಿ ಕಳ್ಳರ ಸಮೇತ ಈ ಮುನಿಯನ್ನು ಕರ್ಕೊಂಡೋಗಿ ರಾಜನಿಗೆ ಒಪ್ಪಿಸ್ಬಿಡ್ತಾರೆ. ಕಳೆದು ಹೋದ ಸಂಪತ್ತು ಸಿಕ್ತು ಅಂತ ಸಂತೋಷಪಟ್ಟ ರಾಜ ಕಳ್ಳರನ್ನು ಕ್ರೂರ ದಂಡರಿಗೆ ಗುರಿಯಾಗಿಸಿ ಅವನು ಆರ್ಡ್ರ್ ಮಾಡ್ತಾನೆ. ನಂತರ ಒಂದು ಯೋಚನೆ ಮಾಡಿದೆ, ಯುಕ್ತ ಯಾವುದು ಅಯುಕ್ತವಾದ ಯಾವುದು ಅಂತ ಯೋಚನೆ ಮಾಡಿದೆ. ಮೂರ್ಖನಾಗಿದ್ದ ರಾಜ ಮಾಂಡವ್ಯ ಮಹರ್ಷಿ ಅಂತ ಅವನ್ನ ಅರ್ಥ ಮಾಡಿಕೊಂಡೆ. ಅವನನ್ನು ಕಳ್ಳನಾಯಕನೇ ಇರಬೇಕು ಅಂತ ನಿರ್ಧರಿಸಿ ಅವ್ರನ್ನ ಕರೆಸಿ ಅವರನ್ನು ಈ ಗಜಕಳ್ಳನನ್ನು ನಗರದ ಹೊರಗೆ ಕರ್ಕೊಂಡು ಹೋಗಿ ಶೂಲಕ್ಕೇರಿಸಿ ಅಂತ ಆಜ್ಞೆಯನ್ನು ಮಾಡಿಬಿಡ್ತಾನೆ. ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ಆ ಭಟ್ರಿಗೇನೋ ವಿವೇಕಹೀನರು ಅವರು ಮುನಿಯ ಒಂದು ಜಟೆಯನ್ನು ಹಿಡಿದು ಧಾರ ಅಂತ ಎಳ್ಕೊಂಡು ಹೊರಟೋಗ್ತಾರೆ. ಹೋಗಿ ಒಂದು ಶೂಲವನ್ನು ನೆಟ್ಟು ಆ ಮುನಿಯನ್ನು ಅದಕ್ಕೆ ಏರಿಸಿ ಹೊರಟೋಗ್ತಾರೆ. ಶೂಲಾಯುಧದಿಂದ ವೇದನೆಗೆ ಗುರಿಯಾಗಿದ್ದರೂ ಮಾಂಡವ್ಯ ಆತ್ಮವಿದ್ಯೆಯನ್ನು ಅರಿತ ಮಹಾತ್ಮನಾದ್ದರಿಂದ ತುಂಬ ಪ್ರಶಾಂತನಾಗಿರ್ತಾನೆ. ದೂಷಣೆ ತಿರಸ್ಕಾರದ ಮಾತುಗಳನ್ನು ಸಹಿಸಿಕೊಂಡಿರ್ತಾನೆ. ಬಾಧೆ ನಿಂದಾವಾಕ್ಯಗಳೆಲ್ಲವೂ ಅವನಿಗೆ ಅಮೃತಮಯ ಅನಿಸುತ್ತೆ. ಯಾಕೆಂದರೆ ಒಬ್ಬ ಜ್ಞಾನಿಗೆ ಬೈದರೂ ಅವ್ರಿಗೆ ಏನು ಬೇಜಾರಾಗಲ್ಲ, ಹೊಗಳಿದ್ರೂ ಅವ್ರಿಗೆ ಖುಷಿಯಾಗಲ್ಲ, ಆ ಥರ ಸ್ಥಿತಿ ಇರ್ತಾರೆ. ಹಾಗಾಗಿ ಮಾಂಡವ್ಯ ಅವನು ಯಾರೆಲ್ಲ ಏನೇ ಬೈದು ಅವನಿಗೆ ಏನೂ ಅನಿಸ್ತಿಲ್ಲ, ಖುಷಿಯಾಗೇ ಇದ್ದ. ಆದದ್ದೆಲ್ಲ ಒಳ್ಳೆ ಆಯಿತು ಅಂತ ಅಂದ್ಕೊಂಡು ಮುನಿ ಸಂತೋಷದಿಂದ ಇದ್ದಾಗ ಗಾಳಿ ಮಾತ್ರವೇ ಆಹಾರ, ಅವನಿಗೆ ಇನ್ನೇನು ಬೇರೆ ತಿಂತಿರಲಿಲ್ಲ. ಅವನು ಇನ್ನೂ ಭಕ್ತಿ ನಿಷ್ಠೆಗಳಿಂದ ಇನ್ನೂ ಹೆಚ್ಚಿನ ಪ್ರಶಾಂತತೆಯನ್ನು ಪಡೆದು ತಪಸ್ಸಿಗೆ ಇಲ್ಲಿ ನಿರತನಾಗ್ತಾನೆ. ಈ ರೀತಿಯಾಗಿ ತುಂಬ ಹೊತ್ತು ಸುದೀರ್ಘ ಕಾಲ ಮುನಿ ಶರೀರದಲ್ಲಿ ಚುಚ್ಚಿಬಿಟ್ಟಿದ್ದಾರೆ ಅಲ್ಲಿ ಶೂಲ. ಆ ಶರೀರ ಯಾತನೆಯನ್ನು ಕೂಡ ಗಮನಿಸದೆ ಪರಮೇಶ್ವರನ ಪಾದಾರವಿಂದ ಧ್ಯಾನವೆಂಬ ದಿವ್ಯಾಮೃತವನ್ನು ಪಾನ ಮಾಡ್ತಾ 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 ಮತ್ತಷ್ಟು ತೇಜಸ್ವಿಯಾಗಿ ವಿರಾಜಮಾನನಾಗ್ತಾನೆ. ಅವನ ಮುಖದಲ್ಲಿ ನೋವಾಗ್ತಾ ಇರೋದು ಒಂದು ಗುರುತು ಕಾಣಿಸ್ಲಿಲ್ಲ, ದೈನ್ಯತೆ ಇಲ್ಲ, ಅವನ ದೇಹಕ್ಕೆ ಕ್ಷೀಣತೆಯೂ ಉಂಟಾಗಲಿಲ್ಲ, ಅವನ ಚಿತ್ತದಲ್ಲಿ ಭೀತಿ ಅನ್ನೋದೇ ಇರಲಿಲ್ಲ. ಆ ಮಹಾತ್ಮ ನಿಶ್ಚಲ ಬ್ರಹ್ಮನಿಷ್ಠನಾಗಿ ಕಂಗೊಳಿಸ್ತಾ ಇರ್ತಾನೆ. ಹೀಗೆ ಸ್ವಲ್ಪ ವರ್ಷ ಆಗುತ್ತೆ. ಒಂದು ದಿವಸ ರಾತ್ರಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಆ ಅರಣ್ಯ ಪ್ರಾಂತ್ಯದ ಆಚೆ ಪ್ರತಿಷ್ಠಾನ ಅಂತಕ್ಕಂಥ ಒಂದು ನಗರ ಇರುತ್ತೆ. ಆ ಊರಿನಲ್ಲಿ ಕೌಶಿಕ ಅಂತಕ್ಕಂಥ ಒಬ್ಬ ಬ್ರಾಹ್ಮಣನಿರ್ತಾನೆ. ಪೂರ್ವಜನ್ಮ ಪಾಪಕರ್ಮದ ಫಲವಾಗಿ ಅವನು ಕುಷ್ಠರೋಗದಿಂದ ಪೀಡಿತನಾಗಿರ್ತಾನೆ. ಆದರೂ ಅವನ ಹೆಂಡತಿ ಮಹಾಪತಿವ್ರತೆ ಆದ ಕಾರಣ ಗಂಡನಿಗೆ ಈ ರೀತಿಯ ಪರಿಸ್ಥಿತಿಗೆ ಅಸಹ್ಯ ಪಟ್ಕೊಂಡೆ ಅವಳು ಅವನೇ ಪರಮೇಶ್ವರ, ಪತಿಯೇ ಪರಮೇಶ್ವರ ಅನ್ನೋದಾಗಿ ಭಾವನೆ ಮಾಡಿಕೊಂಡು ಅವನಿಗೆ ಪಾಪ ಎಲ್ಲ ಉಪಚಾರಗಳನ್ನು ಮಾಡ್ತಿರ್ತಾಳೆ. ಒಂದು ದಿವಸ ಕೌಶಿಕ ರಾಜಬೀದಿಯಲ್ಲಿ ನಡೆದು ಹೋಗ್ತಿದ್ದಾಗ ಒಂದು ಸುಂದರಿಯಾದ ವೇಶ್ಯೆಯನ್ನು ನೋಡ್ತಾನೆ. ಆ ಬೆಡಗಿ ಭೂಮಿಗೆ ಬಂದ ರಂಭೆನೇನೋ ಅಥವಾ ಊರ್ವಶಿನೇನೋ ಅಂತ ಅಂದ್ಕೊಂಡು ಊಹಿಸ್ತಾನೆ. ಈ ಕುರೂಪಿ ಯಾರು ಕೌಶಿಕ ಆ ಚೆಲುವೆಯನ್ನು ಇಷ್ಟಪಟ್ಬಿಡ್ತಾನೆ. ಅಯ್ಯೋ, ಮೈಯೆಲ್ಲ ಹುಣ್ಣಾಗಿವೆ, ಕೀವು ಸೋರ್ತಾ ಇದೆ, ಕ್ರಿಮಿಗಳು ಓಡಾಡ್ತಾ ಇವೆ, ರೋಗಿಯಾಗಿರ್ತಕ್ಕಂಥ ಈ ಕುಷ್ಠನೂ ಹೆಣ್ಣನ್ನು ನೋಡಿದಾಕ್ಷಣ ಮೋಹಪರುಷನಾಗಿ ಜೊಲ್ಲು ಸುರಿಸುತ್ತಾನೆಂದರೆ ಆ ಮನ್ಮಥನ ಪ್ರಭಾವವನ್ನು ಏನಂತ ವರ್ಣಿಸ್ಲಿಕ್ಕೆ ಸಾಧ್ಯ ಹೇಳಿ? ಚಂದನದ ಗೊಂಬೆ ಅಂತಿರ್ತಕ್ಕಂಥ ಧರ್ಮಪತ್ನಿ ತನ್ನಲ್ಲಿ ಜುಗುಪ್ಸೆಗೊಳ್ಳದೆ ಅಷ್ಟು ಗೌರವದಿಂದ ನೆಗ್ಲೆಕ್ಟ್ ಮಾಡದೆ ಎಲ್ಲ ಉಪಚಾರವನ್ನು ಮಾಡ್ತಿದ್ರೂ ಕೂಡ ಈ ಕೌಶಿಕ ಬೇರೆ ಹೆಣ್ಮಗಳ ಮೇಲೆ ವ್ಯಾಮೋಹ ಹೊಂದೋದು ಆಶ್ಚರ್ಯ ಅಲ್ಲದೆ ಮತ್ತಿನ್ನೇನು ಹೇಳಿ. ರಾತ್ರಿ ಆಯಿತು. ಕೌಶಿಕ ತನ್ನ ಸತೀಮಣಿಯನ್ನು ಕರೆದು ತನ್ನ ಕಾಮವಾಂಛೆಯನ್ನು ತಿಳಿಸಿ, ಹೇ ಸಾಧ್ವಿ, ಹೇಗಾದರೂ ಮಾಡು, ಇಂದಿನ ರಾತ್ರಿಗೆ ಆ ವೇಶ್ಯ ಸಾಂಗತ್ಯವು ನನಗೆ ಲಭ್ಯವಾಗುವಂತೆ ಮಾಡು ಅಂತ ಕೇಳ್ಕೊಳ್ತಾನೆ, ಹಂಬಲಿಸ್ತಾ ಕೇಳ್ತಾನೆ. ಪತಿಯ ಮಾತನ್ನು ಭಕ್ತಿ ವಿನಯಗಳಿಂದ ಕೇಳಿದ ಆ ಗರತಿ ಪಾಪ ಆಯಿತು ಅಂತ ಹೇಳಿ ಸ್ವಲ್ಪ ಹಣ ತೆಗೆದುಕೊಂಡು ನಡೆಯೋಕ್ಕೆ ಅಶಕ್ಯನಾಗಿರ್ತಕ್ಕಂತಹ ಗಂಡನನ್ನು ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ನಡ್ಕೊಂಡು ಹೋಗ್ತಾಳೆ. ಕತ್ಲೆ ಅಂತಕ್ಕಂಥ ಭೀತಿ ಇಲ್ಲ, ಹಳ್ಳ ತಿಟ್ಟುಗಳಿದೆ ಅಂತ ಅವಳಿಗೆ ಗಮನವಿಲ್ಲ. ಕೇವಲ ತನ್ನ ಪತಿಯ ಆಸೆಯನ್ನು ಈಡೇರಿಸ್ತಕ್ಕಂಥದ್ದೇ ನನಗೆ ಗುರಿ ಅಂತ ತಿಳಿದುಕೊಂಡವಳು ಗಂಡನ ಹೊತ್ಕೊಂಡು ನಗರದ ಹೊರಭಾಗದಲ್ಲಿರ್ತಕ್ಕಂಥ ದಾರಿಯಲ್ಲಿ ನಡೀತಿದ್ದಾಗ ಕೌಶಿಕನ ಶರೀರ ಶೂಲಕ್ಕೇರಿಸಿರುತ್ತಲ್ಲ ಮಾಂಡವ್ಯ, ಅವನಿಗೆ ತಾಗ್ಬಿಡುತ್ತೆ.
ಅದು ಮುನಿಗೆ ಇನ್ನೂ ಜಾಸ್ತಿ ಯಾತನೆ ಆಗುತ್ತೆ. ಅದು ಪೆಟ್ಟಾಗುತ್ತಲ್ಲ, ಇನ್ನೂ ಜಾಸ್ತಿ ಏಟಾದಾಗ ಏನಾಯಿತು, ಮಾಂಡವ್ಯನಿಗೆ ಜಾಸ್ತಿ ಯಾತನೆ ಆಗುತ್ತೆ. ಆಗ ಅಯ್ಯೋ, ನರಕ ಬಾಧೆಯಿಂದ ನರಳುತ್ತಿರೋ ನನಗೆ ಯಾರು ಈಗ ಘೋರ ಬಾಧೆಯನ್ನು ಕೊಟ್ಟರು, ಯಾರು ನನ್ನನ್ನು ತೊಳ್ಳಿಕೊಂಡು ಹೋದರು, ಆ ಮೂರ್ಖನು ಬೆಳಗಾಗುವುದರಲ್ಲಿ ಸಾವನ್ನಪ್ಪಲಿ ಅಂತ ಶಪಿಸ್ಬಿಡ್ತಾನೆ. ಯಾಕೆಂದರೆ ಮೊದಲೇ ಶೂಲಕ್ಕೆ ಹಾಕ್ಬಿಟ್ಟಿರ್ತಾರೆ, ತಾಗಿಸ್ದಾಗ ಫೋರ್ಸಿಗೆ ಜೋರಾಗಿ ಏಟಾಗ್ಬಿಡುತ್ತೆ. ಅವರು ಶಾಪ ಕೊಟ್ಬಿಡ್ತಾರೆ, ಬೆಳಗ್ಗೆ ಹೇಳೋದಕ್ಕೆ ಸಾತೋಗ್ಲಿ ಅಂತ ಹೇಳಿ ಶಾಪ ಕೊಟ್ಬಿಡ್ತಾರೆ. ಮಾಂಡವ್ಯನ ಶಾಪವನ್ನು ಕೇಳಿರ್ತಕ್ಕಂಥ ಕೌಶಿಕನ ಪತ್ನಿಗೆ ಸೂರ್ಯೋದಯವೇ ಆಗಬಾರ್ದು ಅಂತ ಮಾಡಿಬಿಡ್ತಾಳೆ. ರವಿ ಅವಳು ಆ ಥರ ಹೇಳಿಬಿಡ್ತಾಳೆ, ಸೂರ್ಯೋದಯವೇ ಆಗಬಾರ್ದು ಅಂತ. ರವಿ ಕಾಣಿಸ್ಕೊಳ್ಳೇ ಇಲ್ಲ ಬೆಳಗ್ಗೆ, ಜಗತ್ತೇ ತರಣಿಸೋಗ್ಬಿಡುತ್ತೆ. ಯಾಕೆಂದರೆ ಸೂರ್ಯ ಏನಂದರೆ ಸರಿಯಾದ ಸಮಯಕ್ಕೆ ಬಂದು ಹೋಗಿ ಮಾಡಬೇಕು. ಅದು ನಿಂತುಬಿಟ್ರೆ ನಾನು ಬರಲಿಲ್ಲ ಅಂದರೆ ಅರ್ಥ ಏನು? ಜಗತ್ತಿನಲ್ಲಿ ಎಷ್ಟೊಂದು ತೊಂದರೆಗಳಾಗತ್ತೆ. ಕುಷ್ಠರೋಗಿಯಾಗಿರ್ತಕ್ಕಂತಹ ಅವನ ಗಂಡ ಅವನು ಹೊತ್ಕೊಂಡು ಬರ್ತಿದ್ದಾಳೆ. ಆ ಅನಸೂಯ ಸಾಧ್ವಿ ಇದ್ದಾಳಲ್ಲ, ಅವಳು ಅಲ್ಲಿಗೆ ಬಂದು, ಅನಸೂಯ ಅಂತಂದರೆ ಅತ್ರಿ ಮಹರ್ಷಿಯ ಹೆಂಡತಿ, ಅವಳು ಆ ಸಮಯದಲ್ಲಿ ಅಲ್ಲಿಗೆ ಬಂದು ಈ ಪರಿಸ್ಥಿತಿಯನ್ನೆಲ್ಲ ಅರ್ಥ ಮಾಡಿಕೊಂಡು ಕೌಶಿಕನ ಪತ್ನಿಯನ್ನು ಬಹಳ ಅನ್ವಯವಾಗಿರ್ತಕ್ಕಂಥ ವಾಕ್ಯಗಳಿಂದ ಸಾಂತ್ವನ ಮಾಡ್ತಾಳೆ. ಮಾಡಿಬಿಟ್ಟು ಶರೀರ ದುಃಖವೆಂಬುದು ಲೇಷ ಮಾತ್ರ ಇಲ್ಲದೆ ತಪೋನಿರತಲಾಗಿರ್ತಕ್ಕಂತಹ ಮಾಂಡವ್ಯ ಮಹರ್ಷಿಯ ತಪಃಪ್ರಭಾವನ್ನು ಮೆಚ್ಚಿದ ಮುನಿ ಸಮೂಹ ಈ ರಾತ್ರಿ ಸಮಯದಲ್ಲಿ ಪಕ್ಷಿಗಳಂತೆ ರೂಪು ತಳೆದು ಬಂದು, ಮುನೀಂದ್ರ, ಇಂತಹ ಮಹಾನ್ ತಪಸ್ವಿಯಾದ ನನಗೆ ಈ ದುಃಖಪ್ರದವಾದ ಶಿಕ್ಷೆಯನ್ನು ವಿಧಿಸಿದವರು ಯಾರು? ನೀನಾದರೂ ತಪಶಕ್ತಿ ಸಂಪನ್ನನಾಗಿರ್ತಕ್ಕಂಥವನು. ಅಂದರೆ ಅದಕ್ಕೆ ಮುಂಚೆ ಈಗ ಕೌಶಿಕನ ಹೆಂಡತಿಗೆ ಹೀಗೆಲ್ಲ ಮಾಡಿಬಿಟ್ಲಲ್ಲ, ಸೂರ್ಯ ಉದಯ ಆಗಬಾರ್ದು ಅಂತ. ಆಗ ಅನಸೂಯ ಬಂದು ಅವಳನ್ನು ಸಮಾಧಾನಗೊಳಿಸಿ ಸೂರ್ಯೋದಯವಾಗುವಂತೆ ಮಾಡಿಬಿಡ್ತಾಳೆ. ಆಮೇಲೆ ಕುಷ್ಠರೋಗಿಯಾಗಿರ್ತಕ್ಕಂಥ ಕೌಶಿಕನಿಗೆ ವರಪ್ರದಾನವನ್ನು ಮಾಡ್ತಾಳೆ. ಮಾಡಿಬಿಟ್ಟು ಅನಸೂಯ ಅವರಿಬ್ಬರಿಗೂ ಒಂದು ಒಳ್ಳೆಯದಾಗಿ ಹೋಗಿ ಮಾಡ್ತಾಳೆ. ಆದರೆ ಇಷ್ಟು ಶರೀರ ಚುಚ್ಕೊಂಡಿದ್ರೂ ಕೂಡ ಮಾಂಡವ್ಯನಿಗೆ ಈ ಥರ ಸ್ಥಿತಿ ತಂದವರು ಯಾರು? ಯಾಕೆಂದರೆ ಅವನೆಂಥ ತಪೋನಿಷ್ಠವಾಗಿರ್ತಕ್ಕಂತಹ ಮುನಿ ಅಂತನ್ಬಿಟ್ಟು ಯೋಚನೆ ಕೇಳಿದಾಗ ಇವರೆಲ್ಲ ಯಾರು ಮುನಿ ಸಮೂಹ ಎಲ್ಲ ಪಕ್ಷಿಗಳ ಥರ ಬಂದು ಕೇಳ್ತಾರೆ, ಇಂತಹ ಮಹಾನ್ ತಪಸ್ವಿಯಾಗಿರ್ತಕ್ಕಂತಹ ನಿನಗೆ ಈ ದುಃಖಪ್ರದವಾದ ಶಿಕ್ಷೆಯನ್ನು ಯಾರು ವಿಧಿಸಿದ್ರು? ನೀನಾದರೂ ತಪಶಕ್ತಿ ಸಂಪನ್ನನಾಗಿದೆಯಾ, ಆದರೂ ಕೂಡ ಈ ಬಾಧೆಯಿಂದ ವಿಮುಕ್ತಿ ಹೊಂದದೆ ಯಾಕೆ ಸುಮ್ಮನಿದೆಯಾ ಅಂತ ನಿನ್ನ ಯಾತನೆಯನ್ನು ನೋಡಿರ್ತಕ್ಕಂಥವ್ರಿಗೆ ಕಣ್ಣೀರು ಉಕ್ಕಿ ಹರಿಯುವಂತೆ ಈ ಶೂಲಬಾಧೆಯ ಗುರಿಯಾಗಿರ್ತಕ್ಕಂಥ ಕಾರಣವೇನು ಅಂತ ಕೇಳಿದಾಗ ಮಾಂಡವಿ ಮುನಿ ಹೇಳ್ತಾನೆ, ಗೆಳೆಯರೇ, ನಿಮ್ಮ ಸಹೃದಯ ಮಾತುಗಳಿಗೆ ನಾನು ಕೃತಜ್ಞನಾದೆ. ಆದರೆ ತಿಳಿದು ಇಂತಹ ಪ್ರಶ್ನೆಗಳನ್ನು ಯಾಕೆ ಕೇಳ್ತಾ ಇದ್ದೀರಾ? ಮನುಷ್ಯನಾಗಿ ಜನಿಸಿದ ಮೇಲೆ ಅವನ ಕರ್ಮಾನುಸಾರವಾಗಿ ಸುಖವಾಗಲಿ ದುಃಖವಾಗಲಿ ಅನುಭವಿಸಿ ಅವನ ಒಂದು ಕರ್ಮಕ್ಕೆ ಅವನೇ ಕಾರಣ ವಿನಃ ಇತರರು ನಿಮಿತ್ತ ಮಾತ್ರರಾಗಲು ಸಾಧ್ಯ. ಹೌದೋ ಇಲ್ವೋ? ನಾನು ಯಾರಿಗೂ ಅಪರಾಧ ಮಾಡಿಲ್ಲ, ನನಗೆ ಯಾರಿಂದಲೂ ಕೇಡಾಗಲಿಲ್ಲ ಅಂತ ತಾಳ್ಮೆಯಿಂದ ಉತ್ತರವನ್ನು ಕೊಡ್ತಾನೆ. ಈ ಸಂಭಾಷಣೆಯ ವಿಷಯವನ್ನು ಮರೆಯಲು ನಿಂತಿರ್ತಕ್ಕಂಥ ರಾಜಭಟ್ರು ಕೇಳಿ ಆಶ್ಚರ್ಯ ಆಗ್ಬಿಡುತ್ತೆ. ಶೂಲಕ್ಕೇರಿದ ಮಾಂಡವಿ ಯಾಕೆ ಸಾಯ್ತಾ ಇಲ್ಲ ಅಂತ ಚಿಂತೆಗೀಡಾಗಿರ್ತಕ್ಕಂಥ ರಾಜಸೇವಕರಿಗೆ ಅವರು ಆಗಾಗಲೇ ಬಂದು ಕಣ್ಣಿಟ್ಟು ನೋಡ್ಕೋತಾ ಇರ್ತಾರೆ. ಇವನು ಸಾಯೋದಿರಲಿ, ದಿನಕ್ಕೂ ಪ್ರವರ್ಧಮಾನನಾಗಿ ತೇಜಸ್ಸಿನಿಂದ ಕಂಗೊಳಿಸ್ತಾ ಇದ್ದಾನಲ್ಲ, ಇವನ ಯಥಾರ್ಥ ಸ್ಥಿತಿಯನ್ನು ಕಂಡಿರಬೇಕು ಅಂಥೇಳಿ ರಾಜಸೇವಕರು ಶೀಘ್ರವಾಗಿ ಹೊರಟು ರಾಜನನ್ನು ಸಮೀಪಿಸಿ ಮಾಂಡವ್ಯನ ವೃತ್ತಾಂತವನ್ನು ಪೂರ್ತಿಯಾಗಿ ಹೇಳ್ತಾರೆ. ಯಾಕೆಂದರೆ ಶೂಲಕ್ಕೇರಿಸಿದ ಮೇಲೆ ಅವ್ರು ಎಲ್ಲಿ ಬದುಕ್ತಾರೆ ಅಲ್ವಾ? ಇವರೇನು ದಿನನೂ ಚೆನ್ನಾಗೇ ಆಗ್ತಾಯಿದ್ದಾನೆ, ತೇಜಸ್ಸಿನಿಂದ ಕಂಗೊಳಿಸ್ತೀಯಾರಲ್ಲ ಅಂಥೇಳಿ ಅವ್ರ ಬಗ್ಗೆ ತಿಳ್ಕೊಂಡು ಹೇಳ್ತಾರೆ. ಮಹಾರಾಜನಿಗೆ ಹೇಳ್ತಾರೆ. ಮಹಾರಾಜನಿಗೆ ಯಾವಾಗ ಪಶ್ಚಾತ್ತಾಪ ಆಗುತ್ತೆ, ಎಂಥ ಕೆಲಸ ಮಾಡಿಬಿಟ್ಟೆ ನಾನು, ಈ ಥರ ನಿಮ್ಮ ಮಾತು ಕಲ್ಬಿಟ್ಟು ನಾನು ಯೋಚನೆ ಮಾಡಿದೆ, ಇವನು ಹಿಂಗೆ ಮಾಡಿದ್ನಲ್ಲ ಅಂಥೇಳಿ ಬಂದು ಮಾಂಡವ್ಯರಿಗೆ ನಾನು ಎಂಥ ತಪ್ಪು ಮಾಡಿಬಿಟ್ಟಿನಿ ಅಂಥೇಳಿ ಪಶ್ಚಾತ್ತಾಪ ಪಟ್ಟು ಮಂತ್ರಿ ಪುರೋಹಿತ ಸಹಿತನಾಗಿ ಬಂದ ರಾಜ ಮುನಿ ಪಾದಕ್ಕೆ ನಮಸ್ಕಾರ ಮಾಡಿ, ಮಹಾನುಭಾವ, ನಾನು ಸತ್ಯಸ್ಥಿತಿಯ ಅರಿವಿಲ್ಲದೆ ಮೂಢನಾಗಿದ್ದೇನೆ, ಚೋರನೆಂಬ ಭ್ರಮೆಗೆ ಒಳಗಾಗಿರ್ತಕ್ಕಂಥ ನಾನು ನಿನಗಿಂತ ಘೋರಾತಿ ಘೋರ ಶಿಕ್ಷೆಯನ್ನು ಕೊಟ್ಟಿದ್ದೇನೆ ಸ್ವಾಮಿ, ನನ್ನಲ್ಲಿ ದಯೆ ತೋರು ಅಂತ ಹೇಳಿ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿಕೊಳ್ತಾನೆ. ಆಗ ಮಹನೀಯ ಗುಣಗರಿಷ್ಠನೂ ಆಗಿರ್ತಕ್ಕಂತಹ ಮಾಂಡವ್ಯ ಹೇಳ್ತಾನೆ, ಹೇ ರಾಜ,
ಇದರಲ್ಲಿ ನಿನ್ನ ದೋಷ ಏನೂ ಇಲ್ಲ. ಈ ಜಗತ್ತಿನಲ್ಲಿ ಜನಿಸಿದ ಸಮಸ್ತ ಪ್ರಾಣಿಕೋಟಿಯು ಪುರಾಕೃತ ಕರ್ಮವನ್ನು ಅನುಭವಿಸದೇ ಬಿಡದು. ಏನು ಮಾಡಿದರೂ ಪ್ರತಿಯೊಬ್ಬರೂ ಕೂಡ ಮುಂದಿನ ಜನ್ಮದಲ್ಲಿ ಅನುಭವಿಸಲೇಬೇಕು. ಅವರವರು ಮಾಡಿದ ಪಾಪ ಪುಣ್ಯಗಳ ಫಲವನ್ನು ಅವರವರೇ ಅನುಭವಿಸಬೇಕು. ಅವರ ಕರ್ಮಫಲವೇ ಕಾರಣ ವಿನಃ ಬೇರೆಯವ್ರ ಕಾರಣರಲ್ಲ. ಅದಕ್ಕೆ ಅಯ್ಯೋ ನನ್ನ ಗಂಡ ಹಂಗೆ ಮಾಡ್ದ, ಅಯ್ಯೋ ನನ್ನ ಮಕ್ಕಳು ಹಿಂಗೆ ಮಾಡಿದ್ರು, ನನ್ನ ಹೆಂಡತಿ ಹಿಂಗೆ ಮಾಡಿದ್ರು, ನಮ್ಮ ಅತ್ತೆ ಹಿಂಗೆ, ಬರೀ ಇನ್ನೊಬ್ಬರ ಮೇಲೆ ನಾವು ದೂಷಿಸಬಾರ್ದು. ಯಾಕೆಂದರೆ ಇದು ನಮ್ಮ ಪಾಪ ಕರ್ಮಗಳ ಫಲ ಆಗಿರುತ್ತೆ ಹೊರತು ಅದರಲ್ಲಿ ಅವ್ರಗಳದ್ದು ಪಾತ್ರ ಸುಮ್ಮನೆ ನಿಮಿತ್ತ ಮಾತ್ರ ಆಗಿರ್ತಾರೆ ಹೊರತು ಇದೆಲ್ಲ ನಮ್ಮ ಪಾಪಕರ್ಮಗಳ ಫಲ ಅನ್ನೋದನ್ನು ತಿಳಿದುಕೊಳ್ಬೇಕು. ಹಾಗಾಗಿ ನೀನು ನನಗೆ ಶತ್ರುನೂ ಅಲ್ಲ, ಅಪರಾಧಿಯೂ ನೀನಲ್ಲ ಅಂತ ಹೇಳಿದಾಗ ಆಶ್ಚರ್ಯ ಆಗ್ಬಿಡುತ್ತೆ ರಾಜನಿಗೆ. ಮುನಿಯ ಶಾಂತ ಗುಣ ಕ್ಷಮಾಭಿಕ್ಷೆಯನ್ನು ಪಡೆದುಕೊಂಡು ರಾಜನಿಗೆ ಖುಷಿಯಾಗುತ್ತೆ, ಕಣ್ಣಲ್ಲಿ ಆನಂದ ಭಾಷ್ಪ ಬರುತ್ತೆ. ತಕ್ಷಣವೇ ಅವನ್ನ ಶೂಲದ ಬಾಧೆಯಿಂದ ವಿಮುಕ್ತಿಗೊಳಿಸ್ತಾನೆ. ಆದರೆ ಆ ಶೂಲದ ಮೊನಚಾದ ತುದಿ ಮುನಿಯ ಕಂಠದಲ್ಲಿ ನಿಂತು ಹೋಗ್ಬಿಡುತ್ತೆ. ಪಾಪ ಯಾರೆಷ್ಟೇ ಪ್ರಯತ್ನ ಪಟ್ಟರು ಆ ಕಬ್ಬಿಣದ ಮೊನಚನ್ನು ತೆಗಿಲಿಕ್ಕೆ ಸಾಧ್ಯವಾಗಲೇ ಇಲ್ಲ ಪಾಪ. ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಮೊಳೆಯನ್ನು ಅಣಿಹಿ ಅಂತ ಕರೀತಾರೆ. ಅಂದಿನಿಂದ ಯಾವತ್ತು ಕಂಠದಲ್ಲಿ ಆ ಶೂಲ ಉಳ್ಕೊಳ್ತಲ್ಲ ಅದಕ್ಕೆ ಅವನ ಹೆಸರು ಅಣಿಮಾಂಡವ್ಯ ಅಂತ ಹೆಸರು ಶಾಶ್ವತವಾಗಿ ಉಳಿದುಕೊಂಡ್ಬಿಡತ್ತೆ. ಆದ್ದರಿಂದ ಮಾಂಡವ್ಯನು ಕಂಠ ಮಧ್ಯದಲ್ಲಿರ್ತಕ್ಕಂಥ ಶೂಲದ ಮೊನೆಗೆ ಹೂವಿನ ಬುಟ್ಟಿ ಮುಂತಾದನ್ನು ನೇತಾಕೊಂಡು ತಿರುಗಾಡ್ತಿದ್ದಂತೆ. ಯಾಕೆಂದರೆ ಶೂಲ ಇಲ್ಲೇ ಹಿಂಗೆ ಕಂಠದ ಮುಂದೆ ನಿಂತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅವನು ಎಲ್ಲಿ ಹೋಗ್ಬೇಕಾದ್ರೆ ಹೂವಿನ ಬುಟ್ಟಿ ಅದು ಕಮಂಡ್ಲತ್ತದೆಲ್ಲ ನೇತಾಕೋತಾ ಇದ್ದೆ, ನೇತಾಕೊಂಡು ಓಡಾಡ್ತಾ ಇದಕ್ಕೆ ಅವನ ಹೆಸರು ಅಣಿಮಾಂಡವ್ಯ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಹೀಗೆ ಆ ಆಯುಧ ಅವನಿಗೊಂದು ಬಾಧಾಕಾರ ಅಂತ, ಬಾಧಾ ಅಂತಲೇ ಅನಿಸ್ಲಿಲ್ಲ, ಬಾಧಕರ ಅಂತ ಅನಿಸ್ಲೇ ಇಲ್ಲ ಅವನಿಗೆ, ಒಂದು ಅಂಗ ಅಂತನೋ ಹಾಗೆ ಅಭ್ಯಾಸ ಆಗೋಯ್ತು. ತನ್ನ ತಪೋವಿಶೇಷದಿಂದ ಅನಿತರ ಸಾಧ್ಯವಾಗಿರ್ತಕ್ಕಂತಹ ಸಮಸ್ತ ಲೋಕಗಳಲ್ಲಿ ಕೂಡ ಸಂಚರಿಸತಕ್ಕಂಥ ಶಕ್ತಿಯನ್ನು ಅವನು ಗಳಿಸ್ಕೊಳ್ತಾನೆ. ಅವನಿಗೆ ಯಾವ ಪಾಪವೂ ಗೊತ್ತಿಲ್ಲ. ಹಾಗಾಗಿ ಯಮಧರ್ಮ ಇಂತಹ ಶಿಕ್ಷೆ ವಿಧಿಸಲು ಏನು ಕಾರಣ? ನ್ಯಾಯದೇವತೆಯಾದ ಯಮಧರ್ಮರಾಜನೇ ಸತ್ಪುರುಷರನ್ನು ಶಿಕ್ಷಿಸಿದರೆ ಲೋಕದಲ್ಲಿರ್ತಕ್ಕಂತಹ ಸಾಧು ಸಂತರ ಗತಿ ಏನಾಗಬಹುದು ಎಂದು ಅವನಿಗೆ ಚಿಂತೆ ಆಯಿತು. ಹೌದಲ್ವ, ಏನೂ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಬೇಕು ಅಂದರೆ ಇದಕ್ಕೆ ಕಾರಣ ಏನು? ಆಗ ಕೇಡಿಗಳು ಜಾಸ್ತಿ ಆಗ್ತಾನೆ ಇರ್ತಾರೆ. ತನ್ನ ತಪಶಕ್ತಿಯ ಮಹಿಮೆಯಿಂದ ಯಮಲೋಕಕ್ಕೆ ಹೋಗಿ ಅಲ್ಲಿ ಮಹಾಸಿಂಹಾಸನದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಯಮನನ್ನು ಕೇಳ್ತಾನೆ. ಯಮರಾಜ, ನಾನು ಮಾಂಡವ್ಯ, ಸದಾಕಾಲ ತಪೋವೃತ್ತಿಯಲ್ಲಿ ನಿರತನಾಗಿರ್ತಕ್ಕಂಥ ನಾನು ಶೂಲಬಾಧೆ ಎಂಬ ಮಹಾ ದುಃಖವನ್ನು ಅನುಭವಿಸಬೇಕಾಯಿತು. ನೀನು ಇಂತಹ ಪರಿಸ್ಥಿತಿಯನ್ನು ಕಲ್ಪಿಸಲಿಕ್ಕೆ ಏನು ಕಾರಣ? ಇಂಥ ದುಸ್ಥಿತಿಯನ್ನು ನನಗೆ ಬರಲಿಕ್ಕೆ ಕಾರಣ ಏನು? ಯಮನೇ, ನೀನು ಧರ್ಮಮೂರ್ತಿ, ನನ್ನಂತಹ ಸಾಧುವಿಗೆ ನೀಡಬಾರದಂತಹ ಮಹಾ ಕಷ್ಟಕರವಾಗಿರ್ತಕ್ಕಂಥ ದಂಡನೆಯನ್ನು ನೀನು ನನಗೆ ವಿಧಿಸಿದ್ದೀಯ. ಈ ಬ್ರಾಹ್ಮಣನನ್ನ ಕಷ್ಟಕ್ಕೆ ಈಡು ಮಾಡಿರುವುದು ನಿನಗೆ ಉಚಿತವೇ? ಈ ನನ್ನ ಪ್ರಶ್ನೆಗೆ ತಕ್ಕ ಸಮಾಧಾನ ಹೇಳು, ಇಲ್ದಿದ್ರೆ ನನ್ನ ತಪಶಕ್ತಿ ನಿನಗೆ ತಿಳಿದಿರುವುದೇ ಅಲ್ವೇ ಅಂತ ಕೇಳ್ತಾನೆ. ಆಗ ಯಮರಾಜ, ಮಹಾತ್ಮ, ನೀನು ಕೋಪಿಸ್ಕೊಳ್ತಕ್ಕಂಥ ಅಗತ್ಯ ಇಲ್ಲ. ನನ್ನ ವಿಚಾರ ನಿನಗೆ ತಿಳಿದಿರುವುದೇ ಗೊತ್ತಿದೆ. ನಿನಗೆ ಜೀವಿಯ ಕರ್ಮ ವಿಪಾಕವನ್ನು ಅನುಸರಿಸ್ತಾ ಅವರಿಗೆ ನಾನು ಕಷ್ಟ ಸುಖಗಳನ್ನು ರೂಪಿಸ್ತೀನಿ. ಸ್ವತಂತ್ರನಾಗಿ ನಾನೇನನ್ನೂ ಮಾಡಲು ಸಾಧ್ಯ ಇಲ್ಲ. ನನ್ನ ವೃತ್ತಿಯ ಪರಿಧಿಯೂ ನಿನಗೆ ಗೊತ್ತಿದೆ. ನಿಮ್ಮಂತಹ ಮಹಾತ್ಮರಾಗಿರ್ತಕ್ಕಂಥ ಮಹರ್ಷಿಗಳು ನನ್ನಲ್ಲಿ ದೋಷಾರೋಪಣೆ ಮಾಡ್ತಕ್ಕಂಥ ಧರ್ಮವಾ? ಆದರೂ ನಿನಗಿಂತಹ ಯಾತನೆ ಉಂಟಾಗಲಿಕ್ಕೆ ಕಾರಣವನ್ನು ನಾನು ಹೇಳ್ತಿದ್ದೀನಿ, ಕೇಳಿಸ್ಕೋ ಅಂತ ಹೇಳ್ತಾನೆ. ಚಿಕ್ಕ ಮಗು ಈ ಹುಡುಗ ಇದ್ದಾಗ ನೀನು ಕಣಜದ ಹುಳುಗಳನ್ನು ಸಂಗ್ರಹಿಸಿ ಆ ಹುಳುಗಳನ್ನು ಬಾಧಿಸಿ ಸಾಯಿಸ್ತಿದ್ದೆ. ಆದ್ದರಿಂದ ಆಗ ನೀನು ಮಾಡಿದ ಪಾಪ ಫಲವನ್ನು ಅನುಭವಿಸಬೇಕಾಗಿ ಬಂದಿದೆ ನಿನಗೆ. ಅವಶ್ಯಂ ಅನುಭೋಕ್ತವ್ಯಂ ಅಲ್ಲವೇ ಮುನೀಂದ್ರ? ಸ್ವಲ್ಪವೇ ದಾನ ಮಾಡಿದರೂ ಕೂಡ ಅಧಿಕವಾದ ಫಲ ಸಿಗುತ್ತೆ. ಅದರಂತೆ ಪಾಪಕೃತ್ಯ ಲೇಷವೇ ಮಾಡಿದರೂ ಕೂಡ ಅಧಿಕ ದುಃಖ ನೀನು ಅನುಭವಿಸ್ಬೇಕಾಗತ್ತೆ. ಆಗ ಮಾಂಡವ್ಯ ಹೇಳ್ತಾನೆ, ಪೂಜ್ಯರೇ, ನಿಮ್ಮ ಮಾತು ಸತ್ಯ. ಆದರೆ ನಾನು ಪಾಪಕೃತ್ಯವನ್ನು ಮಾಡಿರ್ತಕ್ಕಂಥದ್ದು ಯಾವ ವಯಸ್ಸಿನಲ್ಲಿದ್ದಾಗ ಮಾಡಿದ್ದೆ ಅಂತ ಹೇಳು ಅಂದಾಗ ಯಮರಾಜ ಹೇಳ್ತಾನೆ, ನಿನ್ನ ಬಾಲ್ಯದಲ್ಲಿ ಅಂತ ಹೇಳಿದಾಗ ಮಾಂಡವ್ಯ ನಗ್ತಾನೆ. ಧರ್ಮಾತ್ಮ, ಮಗು ಜನಿಸ್ತಾ ಒಂದು 12 ವರ್ಷಗಳ ಅವಧಿಯವರೆಗೂ ಅದು ಬಾಲ್ಯಾವಸ್ಥೆಯೇ ಅಲ್ವೇ? ಆ ಎಳೆ ವಯಸ್ಸಿನಲ್ಲಿ ಮಕ್ಕಳು ಮಾಡೋದು ಪಾಪಕರ್ಮವೇ? ಅದನ್ನು ಪರಿಗಣಿಸಲ್ಪಡದೆ
ಪಡಿಬೇಕಾ? ಅದನ್ನು ಪರಿಗಣಿಸಲ್ಪಡದೆಂಬ ನ್ಯಾಯಸೂತ್ರವಿದೆಯಲ್ವೇ? ಬಾಲಕರು ಆ ವಯಸ್ಸಿನಲ್ಲಿ ಕೆಟ್ಟದು ಒಳ್ಳೆಯದು ಮಾಡ್ತಾರೆ, ಅವು ಗೊತ್ತೂ ಇರಲ್ಲ, ಅವು ಮುಗ್ಧರು. ಅಂತಹ ಅಮಾಯಕರಾಗಿರ್ತಕ್ಕಂತಹ ಬಾಲಕನಿಗೆ ಅಪಕಾರ ಮಾಡಿದವನಿಗೆ ಮಾತ್ರ ಪಾಪ ಬರುತ್ತೆ ಅಷ್ಟೇ. ಮುಗ್ಧರಾದ ಎಳೆಯರಿಗೆ ಯಾವ ಪಾಪವೂ ಅನ್ವಯವಾಗದೆ ಎಂಬ ಧರ್ಮಸೂಕ್ಷ್ಮವನ್ನು ನೀನು ಮರೆತುಬಿಟ್ಟಿಯಾ? ಧರ್ಮಪ್ರಭುವಾದ ನೀನೇ ಧರ್ಮಸೂಕ್ಷ್ಮಗಳನ್ನು ಅರಿಯದೆ ಇಂತಹ ಅಚಾತುರ್ಯಗಳನ್ನು ಎಸಗಿದ್ರೆ ಈ ಲೋಕದಲ್ಲಿ ಸಾಧು ಸಜ್ಜನರ ಗತಿ ಏನಾಗೋದು ಎಂಬ ಅರಿವಿದೆಯೇ ನಿನಗೆ? ಅನೇಕ ದುಷ್ಟ ಪ್ರಾಣಿಗಳನ್ನು ಶಿಕ್ಷಿಸುತ್ತಿದ್ದರೂ ಅದು ದೋಷವಾಗಬಾರದು. ಆದರೆ ಓರ್ವ ನಿರ್ದೋಷಿಯಾಗಿರ್ತಕ್ಕಂತಹ ಬ್ರಹ್ಮಜ್ಞಾನ ಸಂಪನ್ನನನ್ನು ಶಿಕ್ಷಿಸುವುದು ಎಂತಹ ಮಹನೀಯನಿಗಾದರೂ ಬಹಳಷ್ಟು ಮಹಾಪರಾಧ್ವೆ ಅಂತ ಹೇಳಬಹುದು. ಉಚಿತಾನುಚಿತಗಳ ಕುರಿತಾಗಿ ವಿವೇಚನೆ ಇಲ್ಲದ ನೀನು ಧರ್ಮಸೂಕ್ಷ್ಮಗಳನ್ನು ಕಡೆಗಣಿಸಿ ಪ್ರಶಾಂತ ಚಿತ್ತನಾಗಿರ್ತಕ್ಕಂಥ ನನಗೆ ಕ್ರೂರ ದಂಡನೆಯನ್ನು ವಿಧಿಸಿದ್ದೀಯಾ. ನಿನ್ನ ಈ ದೋಷಕ್ಕಾಗಿ ನೀನು ಶಿಕ್ಷೆಯನ್ನು ಅನುಭವಿಸಬೇಕು. ನನ್ನನ್ನು ಶಿಕ್ಷಿಸುವ ಘನರು ಯಾರಿದ್ದಾರೆಂದು ಬೀಗಬೇಡ. ಯಾರನ್ನಾದರೂ ಏನನ್ನಾದರೂ ಮಾಡಬಲ್ಲ ಶಕ್ತಿ ಬ್ರಹ್ಮರ್ಷಿಗಳಿರುತ್ತೆ ಅಂತಕ್ಕಂಥ ಸತ್ಯವನ್ನು ಮರಿಬೇಡ. ಇದು ನಿಂಗೆ ತಿಳಿದಿರೋ ವಿಷಯವೇ. ಧರ್ಮ ಶಿಕ್ಷಣೆಯ ಕೆಲಸವನ್ನು ಸಕ್ರಮವಾಗಿ ಪಾಲಿಸೋದೇ ನಿನ್ನ ಉದ್ಯೋಗ. ಈ ಕೆಲಸದಲ್ಲಿ ನಿನಗೆ ಕೀರ್ತಿ ಪ್ರತಿಷ್ಠೆಗಳು ಬಂದಿವೆ. ಅದನ್ನು ಮರೆತು ಧರ್ಮವನ್ನು ಸಕ್ರಮವಾಗಿ ಅಮಲುಗೊಳಿಸಿದಾಗ ಲೋಕಶ್ರೇಯಸ್ಸು ಕ್ಷೀಣಿಸುತ್ತೆ. ನಿನ್ನ ಅಪರಾಧಕ್ಕಾಗಿ ನೀನು ಭೂಲೋಕದಲ್ಲಿ ಶೂದ್ರ ಯೋನಿಯನ್ನು ಜನಿಸುವಂತಾಗಲಿ ಅಂತ ಹೇಳಿ ಶಾಪ ಕೊಡ್ತಾನೆ. ಮಾಂಡವ್ಯ ಮುನಿಯ ಶಾಪದ ಫಲವಾಗಿ ಯಮಧರ್ಮ ವಿದುರನಾಗಿ ಜನಿಸಿ ಧರ್ಮಮೂರ್ತಿಯಾಗಿ ಖ್ಯಾತಿ ಪಡಿತಾನೆ. ಇದು ಆಯಿತು. ಯಾಕೆಂದರೆ ಯಮ ಹೇಳಿದ್ದು ಸರಿ ಇದ್ದರೂ ಕೂಡ ಮಾಂಡವ್ಯರು ಕರೆಕ್ಟಾಗಿ ಹೇಳಿದ್ರಲ್ವ, ಬಾಲಾಪರಾಧಕ್ಕೆ ಅವು ಗೊತ್ತಿರಲ್ಲ ಮಾಡ್ತವೆ ಅನ್ನೋದನ್ನು ಹೇಳಿ ಅವರು ಶಾಪ ಕೊಟ್ಟು ಯಮನನ್ನು ವಿದುರನನ್ನಾಗಿ ಜನಿಸುವ ಹಾಗೆ ಮಾಡ್ತಾರೆ. ಒಂದು ಸರ್ತಿ ಜ್ಞಾನಶ್ರೇಷ್ಠನಾಗಿರ್ತಕ್ಕಂಥ ಜನಕ ಮಹಾರಾಜನ ಮಂದಿರಕ್ಕೆ ಎಷ್ಟೊಂದು ಜನ ಮಹರ್ಷಿಗಳು ಬಂದಿರ್ತಾರೆ, ಬಂದು ಹೋಗಿ ಮಾಡ್ತಾ ಇರ್ತಾರೆ. ಆ ರಾಜಸಭೆಯಲ್ಲಿ ಕವಿ ಸಮ್ಮೇಳನ ನಡೀತಾ ಇರುತ್ತೆ, ಜ್ಞಾನಗೋಷ್ಠಿಗಳು ನಡೀತಾ ಇರುತ್ತೆ. ಧರ್ಮ ಸೂಕ್ಷ್ಮ ವಿಷಯಗಳನ್ನು ಮತ್ತು ಅವರವರ ಜ್ಞಾನಾನುಭವಗಳ ಕುರಿತು ಚರ್ಚೆ ಮಾಡ್ತಾ ಇರ್ತಾರೆ. ಅದು ವಿಚಾರ ವಿನಿಮಯ ಆಗ್ತಿರುತ್ತೆ. ಅಲ್ಲಿ ಮಹಾಚತುರನಾಗಿರ್ತಕ್ಕಂಥ ರಾಜ ಎಲ್ರಿಗೂ ಆದರ್ಶ ಪುರುಷನಾಗಿ ವಿರಾಜಿಸ್ತಾ ಇರ್ತಾನೆ. ಒಂದು ದಿವಸ ಜನಕರಾಜನ ಬಳಿಗೆ ಮಾಂಡವ್ಯ ಮುನಿ ಬರ್ತಾನೆ. ಜನಕ ಅವನನ್ನು ಅತಿಥಿ ಸತ್ಕಾರ ಮಾಡಿ ಕೇಳ್ತಾನೆ. ಅವರಿಬ್ಬರು ಮಾತಾಡ್ತಾರೆ. ಆಗ ಕೋರಿಕೆಗಳನ್ನು ತೊಲಗಿಸ್ಕೊಳ್ಬೇಕು ಅಂತ ಎಂಥ ಶಿಕ್ಷಣ ಬೇಕಾಗುವುದು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಅಂದರೆ ಮಾಂಡವ್ಯ ಮುನಿ ಹೇಳ್ತಾನೆ, ಜನಕರಾಜ, ಆಸೆಗಳನ್ನು ಜಯಿಸುವುದರಲ್ಲಿ ನೀನು ಶಿಕ್ಷಣ ಪಡೆದಿದೆಯಾ? ಆ ನಿನ್ನ ಅನುಭವಗಳ ಕುರಿತು ನನಗೆ ಬೋಧಿಸುವವನಾಗು ಅಂದಾಗ ಮುನಿಯ ಪ್ರಶ್ನೆಯನ್ನು ಕೇಳಿದ ಜನಕರಿಗೆ ಸಂತೋಷವಾಗುತ್ತೆ. ಮುನೀಂದ್ರ, ದುಃಖ ಹಾಗೂ ದೋಷ ಈ ಎರಡು ವಿಷಯಗಳಿಗೂ ಆವಾಸ ಸ್ಥಾನಗಳು ಯಾವುದು ಅಂತ ತರ್ಕಿಸಬೇಕು. ನನ್ನ ಅನುಭವವನ್ನು ಪರಿಶೀಲಿಸಿ ನೋಡಿದರೆ ಅರ್ಥವೇ ಈ ಎರಡರ ಮೂಲ ಕಾರಣವಾಗಿದೆ. ಹಣಕಾಸು, ಅಧಿಕಾರ, ವಸ್ತು, ಸಮುದಾಯ ಮತ್ತು ವಿಷಯಗಳ ಕುರಿತಾಗಿ ನನಗೆ ಚೂರು ಆಸೆ ಇಲ್ಲ. ನಾನೀಗ ಸುಖ ಸಂತೋಷದಿಂದಿರಲು ಅರ್ಥ ತೃಷ್ಣೆ ಆಸೆ ಇಲ್ಲದೇ ಇರೋದೇ ಕಾರಣ. ನನಗೆ ಕೋರಿಕೆಗಳ ಬಾಧೆ ಇಲ್ಲ. ಕಾಮಸುಖವನ್ನು ತ್ಯಜಿಸಿದ್ದೇನೆ. ಅತ್ಯಂತ ಪರಮ ಸುಖವೇ ಆದರೂ ಕೂಡ ತ್ಯಾಗ ಮಾಡೋದರಲ್ಲಿ ನನಗೆ ಉಂಟಾಗ್ತಕ್ಕಂಥ ಸುಖಕ್ಕೆ ಇನ್ನೊಂದು ಸಾಟಿಯೇ ಇಲ್ಲ. ಈ ಅರ್ಥ ಅಂದರೆ ವಸ್ತು, ಹಣ, ಪ್ರಯೋಜನ, ವಿಷಯಗಳು, ಉದ್ದೇಶ, ಗುರಿ, ಬೇಡಿಕೆ, ಕಾರಣವೆಲ್ಲವನ್ನ ಅರ್ಥ ಅಂತ ಕರೀತಾರೆ. ನನ್ನಲ್ಲಿ ಇಂತಹ ಸುಖಾನುಭೂತಿ ಉಂಟಾಗಿರೋದ್ರಿಂದಲೇ ಮಿಥಿಲಾ ನಗರವು ಸುಟ್ಟು ಭಸ್ಮವಾಗುತ್ತಿದ್ದರೂ ನನಗೆ ಲೇಷ ಮಾತ್ರವೂ ದುಃಖ ಉಂಟಾಗಲಿಲ್ಲ. ಎಲ್ಲವೂ ದೈವ ನಿರ್ಣಯ ಅಂತ ನಾನು ನಂಬಿದ್ದೇನೆ ಅಂತ ಹೇಳ್ತಾನೆ. ನಾವು ಬಯಸುವಂತೆ ಕೋರಿಕೆಗಳು ಸಫಲವಾಗಿ ಸುಲಭವಾಗಿ ಅರ್ಥಸಿದ್ಧಿಯಾಗಲು ಪ್ರಾರಂಭವಾಯಿತೋ ಇನ್ನೂ ಹೇಳಲು ಸಾಧ್ಯವಿಲ್ಲ. ಒಂದರ ನಂತರ ಮತ್ತೊಂದು ಕೋರಿಕೆಗಳ ಪಟ್ಟಿ ಬೆಳೀತಾ ಹೋಗುತ್ತೆ. ಹಸುವಿನ ಜೊತೆ ಕೊಂಬುಗಳು ಬೆಳೆಯುವಂತೆ ನಮ್ಮ ಆಸೆಗಳು ಅಷ್ಟೇ ಬೆಳ್ಕೊಂತ ಹೋಗ್ತಿರುತ್ತೆ. ಅಂದರೆ ಒಂದು ಬೇಕು ಅಂದಮೇಲೆ ಮತ್ತೊಂದು ಬೇಕು ನಮಗೆ ಎಂಡ್ಲೆಸ್ಸು. ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅನ್ನೋ ಹಾಗೆ. ಅಭಿವೃದ್ಧಿ ಹೊಂದುವುದೇ ತೃಷ್ಣದ ಸಹಜ ಗುಣ. ಆಸೆ ವೃದ್ಧಿಸ್ತಾ ಇರುತ್ತೆ ಹೊರತು ಆಸೆ ಕ್ಷೀಣಿಸಲ್ಲ. ಆಗ ಏನಾಗುತ್ತೆ ಗೊತ್ತಾ, ಆಸೆ ಜಾಸ್ತಿ ಆದಾಗ ಅದನ್ನು ಪಡ್ಕೊಳ್ಳೋಕ್ಕೆ ನಾವು ತುಂಬ ಸಾಹಸ ಮಾಡ್ತೇವೆ. ಅದಾದಮೇಲೆ ನಮಗೇನಾಗುತ್ತೆ, ಮಮಕಾರ, ನಂದು, ಇದನ್ನು ನಾನು ಸರಿಯಾಗಿ ಕಾಪಾಡ್ಕೊಳ್ಬೇಕು ಅನ್ನೋ ಮಮಕಾರ ಉಂಟಾಗುತ್ತೆ. ಆಮೇಲೆ ವ್ಯಾಮೋಹ ಅನ್ನೋ ಗೋಡೆ ಏರ್ಪಡುತ್ತೆ. ಈ ತೃಷ್ಣ ಅಂತಕ್ಕಂಥ ಸಮುದ್ರವನ್ನು ಬಚ್ಚಿಸಲಿಕ್ಕೆ ನಾನು, ನಮ್ಮದು, ನಮ್ಮ ಬಂಧುಗಳು, ನಮ್ಮ ಸಿರಿ ಸಂಪತ್ತುಗಳು, ನನ್ನ ಮನೆ, ನಮ್ಮ ಮಕ್ಕಳು ಅನ್ನೋ ಭಾವನೆಯನ್ನು ಮನಸ್ಸಿನ ಸ್ಥಿರವಾಗಿರೋಕ್ಕೆ ಬಿಡಬಾರ್ದು. ಇದೆಲ್ಲ ನಂದು ಅನ್ನೋ ಭಾವನೆ ಬರಬಾರ್ದು. ಆದರೆ ಹೊರಗಿನ ಜಗತ್ತಿನ ವ್ಯವಹಾರಗಳಲ್ಲಿ ಇಂತಹ ವೈರಾಗ್ಯವಿರಬಾರ್ದು.
ನಮ್ಮ ಉದ್ಯೋಗ ವ್ಯಾಪಾರ ಮೊದಲಾದ ವೃತ್ತಿಗಳನ್ನು ಸ್ವಚ್ಛಂದವಾಗಿ ನೆರವೇರಿಸ್ತಾ ಇದ್ದರೂ ಕೂಡ ಚಿತ್ತದಲ್ಲಿ ಮಾತ್ರ ಅದರ ಮೇಲಿನ ವ್ಯಾಮೋಹವನ್ನು ಸ್ಥಿರವಾಗಿರೋಕ್ಕೆ ಬಿಡಬಾರ್ದು. ಅಷ್ಟೇ ಅಲ್ಲದೆ ನಮ್ಮ ಕೋರಿಕೆಗಳು ಸಫಲವಾಯಿತೆಂದು ಹಿರಿಹಿಗ್ಗದೆ, ಆಸೆಗಳು ಕೈಗೂಡಲಿಲ್ಲವೆಂದು ದುಃಖಿಸದೆ ನಿಶ್ಚಿಂತೆಯಿಂದ ಇರಲು ಅವನ ಮನಸ್ಸಿನೊಳಗೆ ಆಸೆ ಆಕಾಂಕ್ಷೆಗಳು ನುಗ್ಗಲು ಸಾಧ್ಯವಾದೀತೆ ಅಲ್ವಾ? ನಾವು ಒಂದೇ ಥರ ಇದ್ದರೆ ಏನೂ ಆಗಲ್ಲ. ಬೇಕು ಬೇಕು ಅನ್ನೋ ಭಾವ ಇದ್ದರೆ ಅಷ್ಟೇ. ಹೇ ಸುವ್ರತಶೀಲನೆ, ಮನುಷ್ಯನ ದೇಹಕ್ಕೆ ಮುದಿತನ ಬರೋದು ಸಹಜವೇ. ಆದರೂ ಮನಸ್ಸಿಗೆ ವೃದ್ಧಾಪ್ಯ ಎಲ್ಲಿಯದು? ಸ್ವಾರ್ಥ ಚಿಂತಕರು ಆಸೆಯನ್ನು ಮಾತ್ರ ಬಿಡಬಾರ್ದು. ಆಸೆ ಎಂಬುದು ಪ್ರಾಣ ಹೋದರೆ ವಿನಃ ಅದು ಹೋಗೋಕ್ಕೆ ಸಾಧ್ಯ ಇಲ್ಲ. ಅಂತಹ ಭಯಂಕರವಾದ ರೋಗ ಆಸೆ ಎನ್ನೋದು. ಆದರೆ ತ್ಯಾಗಿಗಳಾಗಿರ್ತಕ್ಕಂಥ ನಿನ್ನಂತಹ ಮಹನೀಯರು ಆಶಾಪಾಶಗಳನ್ನು ಹೊಡೆದೋಡಿಸಿ ಪರಮ ಸುಖವನ್ನು ಅನುಭವಿಸ್ತಕ್ಕಂಥವ್ರು ನೀವು. ಶೋಕ ಸಂತೋಷಗಳು ಇಲ್ಲದ ಕಾರಣ ದ್ವಂದ್ವಾತೀತನಾಗಿರ್ತಕ್ಕಂತಹ ನಿನ್ನ ಅಂತಃಕರಣವೆಂಬ ಲಕ್ಷ್ಮಿಗೆ ಶಾಂತಿ ಎಂಬ ರಕ್ಷಣೆ ನೀಡಿದೀಯಾ. ಅದರಿಂದಲೇ ನೀನು ತೃಷ್ಣೆ ಇಲ್ಲದ ಸೌಖ್ಯವನ್ನು ಹೊಂದಿದ್ದೀಯಾ. ಕೋರಿಕೆಗಳು ಇಲ್ಲದಿರುವುದೇ ಆಸೆ ಎಂಬ ರೋಗಕ್ಕೆ ಔಷಧಿಯಷ್ಟೇ ಅಂತ ಹೇಳ್ತಾನೆ. ಜನಕರಾಜನ ಮಾತುಗಳನ್ನು ಕೇಳಿದ ಮಾಂಡವ್ಯನಿಗೆ ಬಹಳಷ್ಟು ಸಂತೋಷವಾಗುತ್ತೆ. ಜನಕನನ್ನು ನಮಸ್ಕರಿಸಿ ಅವನು ತನ್ನ ಆಶ್ರಮಕ್ಕೆ ವಾಪಸ್ಸಾಗ್ತಾನೆ. ಒಂದು ಸಾರ್ತಿ ಶ್ರೀಕೃಷ್ಣ ಧರ್ಮರಾಯನಿಗೆ ಶಿವಸಹಸ್ರನಾಮವನ್ನು ಬೋಧಿಸ್ತಾ ಇರ್ತಾನೆ. ಈ ಪವಿತ್ರ ನಾಮವನ್ನು ನಿತ್ಯ ಪಾರಾಯಣ ಮಾಡೋದರಿಂದ ಸಮಸ್ತ ಪಾಪಗಳಿಂದಲೂ ಮುಕ್ತನಾಗ್ತೀಯಾ, ಅವನ ಚಿತ್ತ ಪ್ರಶಾಂತತೆ ಪಡೆಯುತ್ತೆ ಅಂತ ಹೇಳಿದಾಗ ಅಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ಮುನಿಶ್ರೇಷ್ಠರು ಒಬ್ಬೊಬ್ಬರೇ ಶಿವಸ್ತುತಿ ಮಹಿಮೆಯನ್ನು ಶಿವಪ್ರಸಾದ ತಮಗೆ ಒದಗಿ ಬಂದಿರತಕ್ಕಂಥ ಶ್ರೇಯಸ್ಕರವನ್ನು ವಿವರಿಸ್ತಾರೆ. ಆಗ ಮಾಂಡವ್ಯ ಹೇಳ್ತಾನೆ, ಧರ್ಮರಾಯ, ಇದುವರೆಗೂ ನಾನು ಯಾರಿಗೂ ತಿಳಿಯಪಡಿಸಿದ ಒಂದು ಗೋಪ್ಯವಾದ ವಿಷಯವನ್ನು ಹೇಳುವೇನೋ ಕೇಳು. ನಿರಪರಾಧಿಯಾದ ನಾನು ಅಕಾರಣವಾಗಿ ಶೂಲವಾದಿ ಗುರಿಯಾಗಿದ್ದೆ. ಆ ಸಮಯದಲ್ಲಿ ಒಂದು ರಾತ್ರಿಯ ವೇಳೆ ಶಿವಸ್ತುತಿಯನ್ನು ಮಾಡುತ್ತಾ ಭಕ್ತಿಯಲ್ಲಿ ತನ್ಮಯನಾದೆ. ಆ ಕ್ಷಣದಲ್ಲಿ ಪರಮೇಶ್ವರನ ಸಾಕ್ಷಾತ್ಕಾರ ನೀಡಿ, ಮುನೀಂದ್ರ ನೀನು ಪುಣ್ಯಾತ್ಮನಪ್ಪ, ಈ ಯಾತನೆಯಿಂದ ಮುಕ್ತಿ ಪಡೆದು ಅನೇಕ ಸಾವಿರ ವರ್ಷಗಳು ಜೀವಿಸ್ತೀಯ. ಶೂಲದಿಂದ ಉಂಟಾದ ಈ ಪೀಡನೆಯಿಂದ ನಿನಗೆ ಲವಲೇಶವೂ ನೋವಿರೋದಿಲ್ಲ. ಆ ಅಧಿವ್ಯಾಧಿಗಳಿಂದ ದೂರ ಸರಿದು ಸಕಲ ತೀರ್ಥ ಸ್ನಾನ ಮಾಡಿ ಸಾಫಲ್ಯತೆಯನ್ನು ಗಳಿಸ್ತೀಯ. ನಿತ್ಯ ಸತ್ವತನಾದ ನಿನಗೆ ಶಾಶ್ವತಾನಂದಪ್ರದವಾಗಿರ್ತಕ್ಕಂಥ ಮೋಕ್ಷ ಸಿದ್ಧಿ ಲಭ್ಯ ಆಗುತ್ತೆ ಅಂತ ವರವನ್ನು ಕೊಟ್ಟು ಅದೃಶ್ಯನಾಗ್ತಾನೆ. ಅಂದಿನಿಂದ ನಾನು ವಜ್ರಕಾಯನಾಗಿದ್ದು ಜರ ಜನನ ಮರಣ ಜಾಡ್ಯಗಳಿಂದ ಬಿಡಲ್ಪಟ್ಟು ಶಿವನ ಅನುಗ್ರಹಕ್ಕೆ ಪಾತ್ರನಾದೆ ಅಂತ ಹೇಳ್ತಾನೆ. ಜೀವಿಗೆ ತನ್ನ ಜೀವಮಾನದಲ್ಲಿ ಒದಗಿ ಬರ್ತಕ್ಕಂಥ ಕಷ್ಟ ಸುಖ ಸಂಕಷ್ಟಗಳನ್ನು ಕುರಿತು ಯಾವುದೇ ಸ್ವತಂತ್ರವೂ ಇರೋದಿಲ್ಲ, ಹೌದಲ್ವಾ? ಯಾವಾಗ ಕಷ್ಟ ಬರುತ್ತೆ, ಯಾವಾಗ ಸುಖ ಬರುತ್ತೆ, ಯಾವಾಗ ತೊಂದರೆಗಳು ಎದುರಾಗುತ್ತೆ ಏನೂ ಗೊತ್ತಾಗೋದಿಲ್ಲ ನಮಗೆ. ಪುರಾಕೃತ ಕರ್ಮ ಅನ್ನೋದು ಜೀವಿಯ ಬೆನ್ನಟ್ಟಿ ಬರುತ್ತೆ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳು ಅಥವಾ ಹಿಂದೆ ಮಾಡಿರ್ತಕ್ಕಂಥ ಕರ್ಮಗಳೆಲ್ಲವೂ ನಮ್ಮ ಬೆನ್ನಟ್ಟಿ ಬರ್ತಾ ಇರುತ್ತೆ. ಅದನ್ನು ಅನುಭವಿಸಬೇಕು. ಅದನ್ನು ಅನುಭವಿಸಿದ ವಿನಃ ಅದು ವಾಪಸ್ಸು ಅದು ತೊಲಗಲ್ಲ. ಇದನ್ನೇ ವಿಧಿವಿಲಾಸ ಅಂತ ಹೇಳ್ತಕ್ಕಂಥದ್ದು. ಕರ್ಮ ಪರಿಪಾಕ ಅಂತಲೂ ಕೂಡ ಹೇಳಿದ್ದಾರೆ. ಕೇವಲ ಕಾಲ ಒಂದೇ ಪರಿಹಾರ ಮಾರ್ಗ ಅಷ್ಟೇ. ಮಾಂಡವ್ಯನ ಜೀವನ ವಿಧಾನ ಈ ಉಪದೇಶವನ್ನು ಸಾರುತ್ತವೆ. ಧನ್ಯವಾದಗಳು.